ತುಂಬ ಜನ ಎಲ್ಲ ಐಟಮ್ನ ತೊಗೋತಾರೆ, ಎಷ್ಟೊಂದು ಐಟಮ್ಸ್ ತೊಗೋತಾರೆ. ಬಟ್ ಈ ಪರ್ಫೆಕ್ಟ್ ಡೇಯಲ್ಲಿ ಕರೆಕ್ಟ್ ಡೇಗೆ ತೊಗೊಂಡೇ ಎಷ್ಟೋ ಸಲ ಅದು ಲಾಸ್ ಆಗಿರುತ್ತೆ ಅಥವಾ ಏನಾದರೂ ಕಳೆದೋಗಿರೋ ಥರ ಆಗಿರುತ್ತೆ, ತೊಗೊಂಡ್ಮೇಲೆ ಅನ್ಲಕ್ಕಿ ಫೀಲ್ ಆಗಿರುತ್ತೆ. ಸೊ ಹಾಗಾಗಿ ಯಾವ ದಿನ ಯಾವ್ಯಾವ ವಸ್ತುಗಳನ್ನ ತೊಗೊಂಡ್ರೆ ನನಗೆ ಲಕ್ ಗ್ರೋತ್ ಬರುತ್ತೆ ಅನ್ನೋದನ್ನ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫುಲ್ ವಿಡಿಯೋನ ಮಿಸ್ ಮಾಡಿದೆ, ಕಂಪ್ಲೀಟಾಗಿ ನೋಡಿ. ಫಸ್ಟ್ ಮಂಡೇ. ಸೊ ಮಂಡೇ ಈಸ್ ರೂಲ್ಡ್ ಬೈ ಚಂದ್ರ, ಅಂದರೆ ಸೋಮವಾರ ಚಂದ್ರಗ್ರಹ ರೂಲ್ ಮಾಡ್ತಾನೆ. ಸೊ ಹಾಗಾಗಿ ವೈಟ್ ಕಲರ್ ಇರುವಂಥ ಐಟಮ್ಸ್ಗಳು, ಬೆಳ್ಳಿ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಬೆಳ್ಳಿ ಸಿಲ್ವರ್ ಒಂದೇ. ಸೊ ಸಿಲ್ವರ್ ಆಗಿರ್ಬೋದು, ಪರ್ಲ್ ಏನು ಪರ್ಲ್ ಆಗ್ತೀವಲ್ಲ ಅದಾಗಿರ್ಬೋದು. ಸೊ ವೈಟ್ ಕಲರ್ ಐಟಮ್ ರಿಲೇಟೆಡ್ ಹೋಮ್ ಡೆಕೋರ್ ಐಟಮ್ಸ್ ಆಗಿರ್ಬೋದು, ವೈಟ್ ವಾಸ್ ತಂದು ಮನೇಲಿಟ್ಟು ಇರೋದಾಗಿರ್ಬೋದು, ವೈಟ್ ಕಲರ್ ಬುದ್ಧ, ಸಮಥಿಂಗ್ ರಿಲೇಟೆಡ್ ಟು ಸಮ್ ಪೀಸ್ಫುಲ್ ಥಿಂಗ್ಸ್, ಕ್ಯಾಂಡಲ್, ಆ ಥರ ಒಂದು ಐಟಮ್ನ ತೊಗೊಂಬಂದರೆ ಅದು ನಮಗೆ ತುಂಬ ಪೀಸ್ ಕೊಡುತ್ತೆ, ಕಾಮ್ ಕೊಡುತ್ತೆ. ಎಸ್ಪೆಷಲಿ ಹೋಮ್ ಡೆಕೋರ್ ಏನಾದ್ರು ತೊಗೊಬನ್ನಿ ಅವತ್ತಿನ ವೈಟ್ ಕಲರ್ ರಿಲೇಟೆಡ್ ಸಮಥಿಂಗ್ ರಿಲೇಟೆಡ್ ಟು ವೈಟ್ ಥಿಂಗ್ಸ್ ಆರ್ ಸಮಥಿಂಗ್. ನಿಮ್ಗೆ ಗೊತ್ತಿಲ್ಲದೇ ನಿಮ್ಮ ಮನಸ್ಸಲ್ಲಿ ಅದು ನೋಡಿದಾಗೆಲ್ಲ ಫೀಲ್, ವಾವ್ ಇಷ್ಟು ಚೆನ್ನಾಗಿದೆ, ಇಷ್ಟು ಒಳ್ಳೆ ಫೀಲ್ ಕೊಡ್ತಿದೆ, ಇಷ್ಟು ಪೀಸ್ಫುಲ್ ಅನಿಸ್ತಿದೆ, ಈ ಥರ ಫೀಲ್ ಕೊಡುತ್ತೆ. ಸೊ ಸಿಲ್ವರು ಅವತ್ತಿನ ತೊಗೊಂಡು ವೇರ್ ಮಾಡಿ ಅಂತ ಅದಕ್ಕೆ ಅಂತಾರೆ, ಟು ಹ್ಯಾವ್ ಎ ಮೆಂಟಲ್ ಪೀಸ್ ಅನ್ನೋದಕ್ಕೆ. ಸೊ ಮಂಡೇ ದಿನ ವೈಟ್ ಕಲರ್, ಸಿಲ್ವರ್, ಪರ್ಲ್ ಆರ್ ಹೋಮ್ ಡೆಕೋರ್ ರಿಲೇಟೆಡ್ ಟು ವೈಟ್ ಥಿಂಗ್ಸ್, ವೈಟ್ ಡ್ರೆಸ್, ಕ್ಲಾತ್ಸ್ ಏನಾದ್ರು ತೊಗೊಳ್ಳಿ, ಬಟ್ ಇಟ್ ಶುಡ್ ಬಿ ಆನ್ ಮಂಡೇ ವೈಟ್ ಕಲರ್ದು. ಅಷ್ಟೆಲ್ಲ ಮಂಡೇ ನೀವು ಪೂಜಾ ರಿಲೇಟೆಡ್ ಐಟಮ್ಸ್ನ ತೊಗೊಂಬರ್ಬೋದು. ಲೈಕ್ ಅದನ್ನು ನಿಮ್ಗೆ ಕಾಮ್ ಕೊಡುತ್ತೆ, ಪೀಸ್ಫುಲ್ ಕೊಡುತ್ತೆ ಅನ್ನೋವಂಥದ್ದು. ಪೂಜಾ ರಿಲೇಟೆಡ್ ಕರ್ಪೂರಂ, ಆ ಥರದ್ದೆಲ್ಲ ಐಟಮು, ಕ್ಯಾಂಡಲ್ಸ್, ಹೋಲ್ಡರು, ಕ್ಯಾಂಡಲ್ ಪಿನ್ಸ್, ಹೋಮ್ ಡೆಕೋರ್ ಐಟಮ್ಸು ಇಂಥದ್ದೆಲ್ಲನೂ ತೊಗೊಂಬರ್ಬೋದು. ಫ್ಲವರ್ಸ್ಗಳನ್ನ ತೊಗೊಂಬರ್ಬೋದು. ಸೊ ಇಟ್ ಫೀಲ್ಸ್ ಪೀಸ್ ಅಲ್ವಾ, ಅದಕ್ಕೋಸ್ಕರ ಫ್ರಾಗ್ರೆನ್ಸ್ ಇರೋವಂಥದ್ದು ಒಂದು ಟೂಮ್ ಸ್ಟಿಕ್ಸ್ ಇದೆಲ್ಲರೂ ಸಹಿತ ಮಂಡೇನ ತೊಗೊಂಬರ್ಬೋದು. ಸೊ ನೆಕ್ಸ್ಟು ಮಂಗಳವಾರ, ಟ್ಯೂಸ್ಡೇ. ಸೊ ಮಂಗಳವಾರ ರಿಲೇಟೆಡ್ ಟು ಗ್ರಹ ಮಂಗಳ ಗ್ರಹ. ಸೊ ಮಂಗಳ ಗ್ರಹ ಕರ್ಮ ಅಥವಾ ಸ್ಟ್ರೆಂತ್, ನಮ್ಮದು ಮಂಗಳ ಗ್ರಹ ಏನಿದೆ ಸ್ಟ್ರೆಂತ್ ಕೊಡುತ್ತೆ. ಸೊ ಹಾಗೆ ಜಿಮ್ ಐಟಮ್ಸ್ ಆಗಿರ್ಬೋದು, ಜಿಮ್ ಟೂಲ್ಸ್, ಇಕ್ವಿಪ್ಮೆಂಟ್ ಆಗಿರ್ಬೋದು, ರೆಡ್ ಕಲರ್ ಐಟಮ್ಸ್ ಆಗಿರ್ಬೋದು, ಅದು ವರ್ಕ್ ರಿಲೇಟೆಡ್, ಮಂಗಳ ಅಂದರೆ ವರ್ಕ್. ಸೊ ವರ್ಕ್ ರಿಲೇಟೆಡ್ ಏನಾದ್ರು ಲ್ಯಾಪ್ಟಾಪ್, ನಿಮ್ಗೆ ವರ್ಕಿಗೆ ಇಂಪಾರ್ಟೆಂಟ್ ಆಗಿರೋ ಮೈಕ್, ಸಮಥಿಂಗ್ ಆ ಥರ ಒಂದು ಇಕ್ವಿಪ್ಮೆಂಟ್ನ ತೊಗೋಬೋದು ಅವತ್ತಿನ ದಿನ. ಈ ಮಣ್ಣಿನ ಐಟಮ್ನು ತೊಗೊಂಬರ್ಬೋದು, ಲೈಕ್ ಪಾತ್ರೆಗಳನ್ನೂ ತೊಗೊಂಬರ್ಬೋದು ಕುಕ್ಕಿಂಗ್ ಮಾಡೋಕ್ಕೆ, ಯಾಕೆಂದರೆ ಅದನ್ನು ವರ್ಕ್ ಮಾಡ್ತೀವಲ್ಲ ಕುಕ್ಕಿಂಗ್ ವರ್ಕ್. ಸೊ ಆ ಥರ ಮಡ್ ಐಟಮ್ಮು ಇಂಥದ್ದೆಲ್ಲ ತೊಗೊಂಬರ್ಬೋದು. ಸೊ ಮಂಗಳವಾರ ಯಾವುದೇ ರೀತಿಯ ವರ್ಕ್ ರಿಲೇಟೆಡ್ ಐಟಮ್ನ ನಾವೇನಾದ್ರು ತೊಗೊಂಡ್ರೆ ಡೆಫಿನೆಟ್ಲಿ ನಮ್ಮ ವರ್ಕಿಗೆ ಅದು ಹೆಲ್ಪ್ ಆಗುತ್ತೆ. ಸ್ಟ್ರೆಂತ್ ಕೊಡುವಂಥ ಐಟಮ್ಸು, ಜಿಮ್ ಟೂಲ್ಸ್ ಅದನ್ನು ತೊಗೊಂಡ್ರೆ ಬೆಟರು. ಸೊ ಎಲ್ಲರೂ ಏನು ಮಾಡ್ತಾರೆ ಗೊತ್ತಾ, ಮಂಗಳವಾರ ಅಂದರೆ ಬ್ಯಾಡ್ ಡೇ, ಏನೂ ತೊಗೋಬಾರ್ದು ಅಂತ ನಿಷೇಧ ಮಾಡಿಬಿಡ್ತಾರೆ. ಬಟ್ ಮಂಗಳವಾರನೇ ಕರ್ಮ, ಕೆಲಸ ಮಾಡೋವಂಥ ವಾರ. ಸೊ ಹಾಗಾಗಿ ಅವತ್ತಿನ ಕೆಲಸಕ್ಕೆ ಸಂಬಂಧಪಟ್ಟಿರುವಂಥ ಐಟಮ್ ತೊಗೊಂಡ್ರೆ ಕೆಲಸದಲ್ಲಿ ನಮಗೆ ಗ್ರೋತ್ ಸಿಗುತ್ತೆ, ಕಾನ್ಫಿಡೆನ್ಸ್ ಸಿಗುತ್ತೆ, ಸ್ಟ್ರೆಂತ್ ಅಂತೂ ಸಿಗುತ್ತೆ. ಸೊ ನೆಕ್ಸ್ಟ್ ನನ್ನ ಫೇವ್ರೆಟ್ ವಾರ ಬುಧವಾರ. ಬಿಕಾಸ್ ಬುಧವಾರ ಅಂದರೆ ವೆಡ್ನೆಸ್ಡೇ, ಇಟ್ ಇಸ್ ರಿಲೇಟೆಡ್ ಟು ಇಂಟೆಲಿಜೆನ್ಸ್. ಸೊ ಬುಧ ಗ್ರಹಕ್ಕೆ ರಿಲೇಟ್ ಆಗುತ್ತೆ. ಸೊ ಎಕ್ಸ್ಪೆಷಲಿ ನೀವು ಬುಕ್ಸ್ ತೊಗೊಳೋದಾಗಿರ್ಬೋದು, ಲರ್ನಿಂಗ್ ಟೂಲ್ಸ್ ತೊಗೊಳೋದಾಗಿರ್ಬೋದು, ಫೋನಿಂದ ನಾವು ಲರ್ನ್ ಮಾಡ್ತೀವಿ, ಲ್ಯಾಪ್ಟಾಪಿಂದ ಲರ್ನ್ ಮಾಡ್ತೀವಿ. ಸೊ ಯಾವುದಾದ್ರೂ ಒಂದು AI ಟೂಲ್ನ ನೀವು ಪರ್ಚೇಸ್ ಮಾಡಬೇಕು ಅಂತಿದ್ದೀರಾ, ಸಮಥಿಂಗ್ ರಿಲೇಟೆಡ್ ಟು ಲರ್ನಿಂಗ್. ಸೊ ಯಾವ್ದಾದ್ರು ಕೋರ್ಸ್ ಜಾಯಿನ್ ಮಾಡಬೇಕು ಅಂತೀರಾ, ಸ್ಕೂಲ್ಗೆ ರೀಓಪನಿಂಗ್ ಹೋಗ್ತಾ ಇದ್ದೀರಾ ಅಂತೀರಾ, ಯಾವ್ದಾರ ಒಂದು ಕ್ಲಾಸಸ್ ಜಾಯಿನ್ ಮಾಡಬೇಕು ಅಂತೀರಾ, ವೆಡ್ನೆಸ್ಡೇ ಸ್ಟಾರ್ಟ್ ಮಾಡಿ. ಇಟ್ ಈಸ್ ಇಂಟೆಲಿಜೆನ್ಸ್ನ ಹೈಅಪ್ ಮಾಡುತ್ತೆ. ಸೊ ಅವತ್ತಿನ ನಿಮ್ಗೆ ಗೊತ್ತಿಲ್ಲದೇ ಅದು ಜಾಸ್ತಿ ಆಗುತ್ತೆ ನಿಮ್ಮ ಇಂಟೆಲಿಜೆನ್ಸು. ದಟ್ ಈಸ್ ರಿಲೇಟೆಡ್ ಟು ಬುಧ ಗ್ರಹ. ಹಾಗಾಗಿ ನಾನು ಮಾತಾಡೋಕ್ಕೆ ಬಿಡ್ತಾ ಇಲ್ಲ, ಈ ಕಾಯಿಗಳು ಊಟ ಕೊಡು ಅಂತ ಕಾಯ್ತಾ ಇದ್ದಾವೆ. ಸೊ ಅಲ್ಲಿ ಆ್ಯಕ್ಚುಲಿ ನಾನು ಹಾಕಿದ್ದು ಖಾಲಿ ಮಾಡಿದ್ದಾವೆ, ಬೆಳಗ್ಗೆನೇ ಹಾಕಿರ್ತೀನಿ, ನೀವು ನೋಡಿದ್ರೆ ನಾನು ಓಲ್ಡ್ ವೀಡಿಯೋಸಲ್ಲೆಲ್ಲ. ಸೊ ಈಗ ಮತ್ತೆ ಬೇಕು ಅಂತ ಕಾಟ ಕೊಡ್ತಿದ್ದಾವೆ, ಹೋಗಿ ಹಾಕಿ ಬರ್ತೀನಿ, ವೇಟ್. ಸೊ ನೋಡಿ ಅಲ್ಲಿ ಕಾಗೆ ಕೂತಿದೆ ನನಗೋಸ್ಕರ ಕಾಯ್ಕೊಂಡು. ಸೊ ನನ್ನ ಹತ್ರ ಈಗ ಸದ್ಯಕ್ಕೆ ಮನೇಲಿ ಬಿಸ್ಕೆಟ್ ಇತ್ತು, ಅದನ್ನೇ ಹಾಕ್ತಾಯಿದ್ದೀನಿ. ಫಸ್ಟು ನಮ್ಮ ಮನೆ ನಾಯಿಗೆ ಹಾಕ್ತೀನಿ, ಇದು ಬಿಡೋದಿಲ್ಲ ನನಗೆ, ಅದಕ್ಕೆ ತಗೊಳ್ಳಿ ಹಾಕೋದು. ಇದಕ್ಕೆ ಕಾಯಿಗಳಿಗೆ ಹಾಕಿ ಬಂದೆ. ನೋಡಬೇಕು ಫೈನಲಿ ಅದು ನನಗೆ ಮಾತಾಡೋಕ್ಕೆ ಕೊಡುತ್ತಾ ಅಂತ. ಲುಕ್ ಅದು ಆ್ಯಕ್ಚುಲಿ ಕಾಣಿಸ್ತಿದೆ ಅನಿಸುತ್ತೆ. ಇನ್ನು ಬುಧವಾರ ಪ್ಲ್ಯಾಂಟ್ಸ್ ರಿಲೇಟೆಡ್ ಟು ಗ್ರೀನ್ ಐಟಮ್ಸ್, ಗ್ರೀನ್ ಕಲರ್ ಥಿಂಗ್ಸ್ ಇರೋಂಥದ್ದು ಏನಾದ್ರು ತೊಗೊಂಬರ್ತೀನಿ ಮನೆಗೆ. ಪ್ಲ್ಯಾಂಟ್ಸ್, ಎಸ್ಪೆಷಲಿ ಪ್ಲ್ಯಾಂಟ್ಸ್ ನಾನು ಬುಧವಾರನೇ ತೊಗೊಳೋದು ಯೂಶಲಿ.
ಬುಧ ಎನ್ಹ್ಯಾನ್ಸ್ ಆಗಬೇಕು ಅಂತ ಪ್ಲ್ಯಾನ್ಸ್ ತೊಗೋತೀನಿ. ಆ್ಯಂಡ್ ನನ್ನ ಒಂದು ಡೆಸ್ಕಲ್ಲಿ ಅಥವಾ ನಾನು ಏನು ಕಾರ್ನರ್ ಇರುತ್ತೆ ಅಲ್ಲಿ ಪ್ಲ್ಯಾನ್ಸ್ನ ಇಟ್ಕೊಂಡಿರ್ತೀನಿ. ಈ ಮನೆ ತುಂಬ ಅಂತೂ ಇದೆ, ಅದು ಬಿಟ್ಟು ಸ್ವಲ್ಪ ಸ್ಪೆಷಲಾಗಿ ನಾನು ಎಲ್ಲಿ ಲರ್ನಿಂಗ್ ಮಾಡ್ತಿರ್ತೀನಿ, ಏನು ಮಾಡ್ತಿರ್ತೀನಿ ಅಲ್ಲಿ ಪ್ಲ್ಯಾನ್ಸ್ ಇದ್ದಲ್ಲೇ ಮಾಡ್ತೀನಿ. ಸೊ ಎನಾನ್ಸ್ ಇಂಟೆಲಿಜೆನ್ಸಿಗೋಸ್ಕರ. ಸೊ ಹಾಗಾಗಿ ಪ್ಲ್ಯಾನ್ಸ್ಗಳನ್ನ ತೊಗೊಂಬರ್ಬೋದು ಬುಧವಾರ. ಸೊ ಬುಧವಾರ ನಿಮ್ಮ ಇಂಟೆಲಿಜೆನ್ಸ್ನ ಹೈಕ್ ಮಾಡುವಂಥ ದಿನ. ಸೊ ಹಾಗಾಗಿ ಫೋನ್, ಲ್ಯಾಪ್ಟಾಪ್ಸ್, ಬುಕ್ಸ್, ಏನಾದ್ರು ಕೋಚಿಂಗ್ ಕ್ಲಾಸಸ್ ಜಾಯ್ನ್ ಆಗೋದಿರ್ಬೋದು, ಅದೆಲ್ಲದು ಬುಧವಾರ ಸ್ಟಾರ್ಟ್ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಏನು ನೀವು ಸ್ಟಾರ್ಟ್ ಮಾಡಿದ್ರೆ ಅದು ನಿಮಗೆ ಆಟೋಮೆಟಿಕಲಿ ಬ್ರೈನಿಗೆ ಹೋಗಲ್ಲ ನಾನು ಮಾಡಿದರೆ ಹೋಗ್ತಾಯಿಲ್ಲ, ಕೆಲಸ ಆಗ್ತಿಲ್ಲ ಅಂತ ಇರೋದಿಲ್ಲ. ಇಟ್ ವಿಲ್ ಹೆಲ್ಪ್ ಯು ಇಫ್ ಯು ವಾನ್ ಬುಧವಾರ ದಿನ ಕೆಲಸ ಮಾಡಬೇಕು. ನೆಕ್ಸ್ಟ್ ಗುರುವಾರ. ಸೊ ಗುರುವಾರ ದಿನ ಗುರುವಾರ ಥರ್ಸ್ಡೇ ಇಸ್ ರಿಲೇಟೆಡ್ ಟು ಗುರು, ಜುಪಿಟರ್ ಅಂತ ಹೇಳ್ತಾರೆ. ಸೊ ಆ ಗ್ರಹಕ್ಕೆ ರಿಲೇಟೆಡ್ ಥಿಂಗ್ಸ್, ಯೆಲ್ಲೋ ಕಲರ್ ಥಿಂಗ್ಸ್ ಆಗಿರ್ಬೋದು, ಅರಿಶಿನ ಆಗಿರ್ಬೋದು, ಗೋಲ್ಡ್, ಮನೆಗೆ ಗೋಲ್ಡ್ ತರೋದಾಗಿರ್ಬೋದು. ಆ್ಯಂಡ್ ಮೇಜರಾಗಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್, ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿದ್ದೀರಾ ಲಾಂಗ್ ಟರ್ಮ್ ಅಸೆಟ್ ಮೇಲೆ ಅಂಥ ಥಿಂಗ್, ಸ್ಟಾಕ್ಸ್ ಎಲ್ಲ ತೊಗೋಬೇಕು ಅಂತಿದ್ದೀರಾ. ಸೊ ಒಂದೇ ತಿಳ್ಕೊಳ್ಳಿ, ಗುರುಬಲ ಇದ್ರೇ ಗುರು ಸ್ಟ್ರೆಂತ್ ಕೊಟ್ಟರೆ ನಿಮಗೊಂದು ನಾಲೆಜ್ ಕೊಟ್ಟರೆ ನೀವು ಆ ಸ್ಟಾಕ್ ಹೈಕ್ ಹೆಂಗಾಗತ್ತೆ ಅಂತಂದು ಗೊತ್ತಾಗುತ್ತೆ. ಸೊ ಹಾಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಗೋಲ್ಡ್ ಮೇಲೆ ಗೋಲ್ಡ್ ಇಸ್ ಆಲ್ಸೋ ಟೈಪ್ ಆಫ್ ಇನ್ವೆಸ್ಟ್ಮೆಂಟ್. ಸೊ ಈ ಥರ ರಿಲೇಟೆಡ್ ಥಿಂಗ್ಸ್ನೆಲ್ಲ ಗುರುವಾರ ತೊಗೋಬೇಕು. ಸೊ ಯಾಕಂದರೆ ಗುರು ಗೈಡೆನ್ಸ್ ಕೊಡ್ತಾನೆ, ಅದನ್ನು ತೊಗೊಳ್ಳಿ, ಮುಂದೆ ಜಾಸ್ತಿ ಆಗುತ್ತೆ ಅಂತ. ಸೊ ಇವಾಗ 2,000 ರೂಪಾಯಿ ತೊಗೊಳ್ಳಿ, ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ ಅದು 6,000 ಆಗುತ್ತೆ, ಆ ಥರ ಸ್ಟ್ರೆಂತ್ ಕೊಡ್ತಾರೆ. ಸೊ ಹಾಗಾಗಿ ಗುರುವಾರ ಇನ್ವೆಸ್ಟ್ಮೆಂಟ್, ಗೋಲ್ಡ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಅರ್ಶನದ ರಿಲೇಟೆಡ್ ಯೆಲ್ಲೋ ಕಲರ್ ಯಾವ್ದಾರ ಡ್ರೆಸ್ಸಸ್, ಕ್ಲಾತ್ಸ್ ಎಲ್ಲ ತೊಗೋಬೋದು. ನೆಕ್ಸ್ಟ್ ಫ್ರೈಡೇ ಇಸ್ ಫೆಮಿನೈನ್ ಎನರ್ಜಿ, ನನ್ನ ಫೇವ್ರೆಟ್ ಒನ್ ಫ್ರೈಡೇ. ಬಿಕಾಸ್ ಫ್ರೈಡೇ ದಿನ ನಾವು ಹೆಣ್ಮಕ್ಳು ಎಲ್ಲರೂ ತೊಗೋಬೋದು. ರಿಲೇಟೆಡ್ ಟು ಲಕ್ಸುರಿ ಐಟಮ್ಸ್, ಬ್ಯೂಟಿ ಪ್ರಾಡಕ್ಟ್ಸ್, ಜ್ಯುವೆಲ್ರೀಸು, ಕ್ಲಾತ್ಸು, ಡ್ರೆಸ್ಸಸ್ಸು, ಬ್ಯಾಗ್ಸು, ಬ್ಯಾಗೆಟ್ಸು, ಏನು ತಗೊಂಡ್ರೆ ನಿಮಗೆ ಒಳ್ಳೆ ಪರ್ಫ್ಯೂಮ್ಸ್ ತೊಗೊಂಡ್ರೆ ನಿಮಗೆ ಲಕ್ಸುರಿ ಫೀಲ್ ಕೊಡುತ್ತೆ, ತೊಗೊಂಡ್ರೆ ನಿಮಗೆ ಕ್ಲಾಸ್ ಅನಿಸುತ್ತೆ ಅಂತ ಎಲ್ಲ ಐಟಮ್ಸ್ನ, ಲಕ್ಸುರಿ ಫೆಮಿನೈನ್ ಥಿಂಗ್ಸ್ನ, ಬ್ಯಾಂಗಲ್ಸು, ಆಲ್ ದೋಸ್ ಥಿಂಗ್ಸ್ ಎಲ್ಲರೂ ಸಹಿತ ನೀವು ಫ್ರೈಡೇ ದಿನ ತೊಗೋಬೋದು. ಫ್ರೈಡೇ ದಿನ ವೆರಿ ಗುಡ್ ಗೋಲ್ಡು, ಸಿಲ್ವರು, ಜ್ಯುವೆಲ್ರೀಸು, ಜುಮ್ಕಾಸು, ಎವ್ರಿಥಿಂಗ್ ರಿಲೇಟೆಡು, ಸ್ಯಾರೀಸ್ ತೊಗೋತೀರಾ, ಇಲ್ಲಾಂದರೆ ಪರ್ಫ್ಯೂಮ್ಸ್ ತೊಗೋತೀರಾ. ಸೊ ಆಲ್ ದೋಸ್ ಫೆಮಿನೈನ್ ಎನರ್ಜಿ ತೊಗೊಂಡ್ರೆ ಡೆಫಿನೆಟ್ಲಿ ಲಕ್ಷ್ಮಿಗೆ ನಾವು ಹತ್ತಿರ ಆದಂಗೆ. ಸೊ ಗುರುವಾರ ಶುಕ್ರ ಗ್ರಹನ ಅಟ್ರ್ಯಾಕ್ಟ್ ಮಾಡಬೇಕು ಅಂದರೆ ವಿ ಶುಡ್ ಬಿ ರಿಲೇಟೆಡ್ ಟು ಪರ್ಫ್ಯೂಮ್ ಥಿಂಗ್ಸ್. ಪರ್ಫ್ಯೂಮ್ ಒಂದು ತೊಗೊಳ್ಳಿ ಅಂತ ಹೇಳ್ತೀನಿ. ಅದು ಬಿಟ್ಟರು ಲಕ್ಸುರಿಗೆ ರಿಲೇಟೆಡ್ ಆಗಿರೋಂಥ ಐಟಮ್ಗಳನ್ನ ಮನೆಗೆ ತೊಗೊಂಡ್ರೆ ಲಕ್ಸುರಿ ಫೀಲ್ ಆಗುತ್ತೆ. ನಾವು ಅದನ್ನು ಹಾಕ್ಕೊಂಡ್ರೆ ಲಕ್ಸುರಿ ಕೊಡುತ್ತೆ. ಈ ವ್ಯಾಲೆಟ್ ತೊಗೊಳ್ಳೋಣ ಅಂಥದ್ದು ಅಥವಾ ಬ್ಯಾಗ್ ತೊಗೋಬೇಕು ಅನ್ನೋರೆಲ್ಲ ಫ್ರೈಡೇ ದಿನ ತೊಗೋಬೋದು. ಸೊ ಡೆಫಿನೆಟ್ಲಿ ಅದು ನಮಗೆ ಶುಕ್ರವಾರ ಅಂಥ ಐಟಮ್ನ ತೊಗೊಂಡ್ರೆ ಜಾಸ್ತಿ ನಾವು ಲಕ್ಷ್ಮಿ ಪಡಿತಾಳೆ. ನೆಕ್ಸ್ಟ್ ವೀಕೆಂಡ್ಸ್, ಸ್ಯಾಟರ್ಡೆ ಸಂಡೇ ಬಂದರೆ ಎಲ್ಲರೂ ಮಾಲಿಗೆ ಹೋಗ್ತಾರೆ, ಎಲ್ಲ ಶಾಪಿಂಗ್ ಮಾಡ್ತಿರ್ತಾರೆ. ಬಟ್ ಕೆಲವೊಂದು ಐಟಮ್ನ ನೀವು ಅವತ್ತಿನ ಸ್ಯಾಟರ್ಡೇಗೆ ತೊಗೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಎಸ್ಪೆಷಲಿ ಸ್ಯಾಟರ್ಡೇಸ್ ರಿಲೇಟೆಡ್ ಶನಿದೇವರು ಅಂದ್ರೆ ಕರ್ಮ, ಲಾಂಗ್ ಟರ್ಮ್ ಥಿಂಗ್ಸ್ನ ಕೊಡುವಂಥದ್ದು. ಅಂದರೆ ಕೊಟ್ಟರೆ ಅದು ತುಂಬ ಡ್ಯೂರೇಬಿಲಿಟಿ ಇರುತ್ತೆ. ಆ ಥರ ಐಟಮ್ಸ್ಗಳನ್ನ ತೊಗೋಬೇಕು. ಫಾರ್ ಎಕ್ಸಾಂಪಲ್ ಲ್ಯಾಂಡ್ ಆಗಿರ್ಬೋದು, ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಹೋಮ್ ತೊಗೊಳೋದಾಗಿರ್ಬೋದು. ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಏನಾದ್ರು FD ಕಟ್ಟಬೇಕು ಅಂತಿದ್ದೀರಾ, ಈ ಥರ ಶಾರ್ಟ್ ಟರ್ಮ್ ಸ್ಟಾಕ್ಸ್ ಅಲ್ಲ, ಲಾಂಗ್ ಟರ್ಮ್ ಥಿಂಗ್ಸ್. ಎಸ್ಪೆಷಲಿ ಪ್ರಾಪರ್ಟಿ ಲ್ಯಾಂಡ್ ಏನಾದ್ರು ತೊಗೋತೀರಾ, ವೆಹಿಕಲ್ ತೊಗೋತಾ ಇದ್ದೀರಾ ಅಂತಂದು ದಟ್ ಈಸ್ ಗುಡ್. ಡ್ಯೂರೇಬಿಲಿಟಿ ಇರುತ್ತೆ, ಅವತ್ತಿಗೆ ಜಾಸ್ತಿ ವರ್ಷ ಇರುತ್ತೆ, ತುಂಬ ವರ್ಷಗಳ ಕಾಲ ನಮ್ಮ ಜೊತೆ ಇರುತ್ತೆ ಅಂತ. ಹಾಗಾಗಿ ಸ್ಯಾಟರ್ಡೇ ದಿನ ಕರ್ಮ, ಶನಿ ದೇವರಿಗೆ ಇಷ್ಟ ಆಗಿರೋಂಥ ಐಟಮ್ ತೊಗೊಂಡ್ರೆ ಅದು ನಮ್ಗೆ ಜಾಸ್ತಿ ಉಳಿಯುತ್ತೆ ಅಂತ. ಇನ್ನು ನೆಕ್ಸ್ಟ್ ಸಂಡೇ ಆಲ್ಮೋಸ್ಟ್ ಎಲ್ಲರೂ ಶಾಪಿಂಗ್, ಯಾಕಂದರೆ ಫ್ರೀ ಇರ್ತೀರ, ಶಾಪಿಂಗ್ ಮಾಡಬೇಕು ಅಂತಿರ್ತೀರ. ಸಂಡೇ ದಿನ ನಮಗೆ ಪ್ರೈಡ್ ಆಗುವಂಥದ್ದು ಐಟಮ್, ಇಟ್ ಈಸ್ ರಿಲೇಟೆಡ್ ಟು ಸೂರ್ಯ. ಸಂಡೆಯ ಒಂದು ಗ್ರಹ ಸೂರ್ಯ ಗ್ರಹ. ಸೊ ನಮಗೆ ಅದನ್ನು ತಗೊಂಡ್ರೆ ಸ್ಟೇಟಸ್ ಜಾಸ್ತಿ ಆಗುತ್ತೆ ಅಥವಾ ಒಂದು ಹೆಮ್ಮೆ ಆಗುತ್ತೆ, ಆ ಥರ ಐಟಮ್ಗಳನ್ನ ನಾವು ತೊಗೋಬೇಕು. ಈವನ್ ರಿಲೇಟೆಡ್ ಟು ಗೋಲ್ಡು ತೊಗೋಬೋದು. ಗೋಲ್ಡ್ ತೊಗೊಂಡ್ರೆ ನನಗೆ ತುಂಬಾ ಹೆಮ್ಮೆ ಅನಿಸುತ್ತೆ, ಎಷ್ಟು ಚೆನ್ನಾಗಿದೆ ನಾನು ತೊಗೊಂಡಿದ್ದೀನಿ ಅಂತ ಅಂದ್ಕೊಂಡು ಡ್ರೆಸ್ಸಸ್ ತೊಗೋಬೋದು, ಕ್ಲಾತ್ಸ್ ತೊಗೋಬೋದು. ಸಂಡೇ ದಿನ ನೀವು ಎಲ್ಲ ಐಟಮ್ಸು ತೊಗೋಬೋದು. ದಟ್ ಈಸ್ ಗಿವ್ಸ್ ಯು ಪ್ರೈಡ್. ನಿಮಗೆ ಅದು ಲಕ್ಸುರಿ ಐಟಮ್ಸ್ನು ತೊಗೋಬೋದು. ನೀವು ಅದು ತೊಗೊಂಡ್ರೆ ಪ್ರೈಡ್ ಆಗ್ತೀವಿ. ಗೋಲ್ಡ್ ತೊಗೋಬೋದು. ದೆನ್ ನೆಕ್ಸ್ಟು ಮೇಜರ್ಲಿ ಅಂತಂದರೆ ಸಂಡೇ ನಮಗೆ ಅದು ತೊಗೊಂಡ್ರೆ ಹೆಮ್ಮೆ ಆಗಬೇಕು, ಖುಷಿ ಆಗಬೇಕು, ಸ್ಟೇಟಸ್ ಜಾಸ್ತಿ ಆಗುತ್ತೆ ಅನ್ನೋಂಥದ್ದು. ಶೋಕಿ ಐಟಮ್ಸ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಕ್ಯಾಟಗರಿ ಸನ್ನಿಗೆ ಬರುತ್ತೆ. ಸನ್ ಈಸ್ ರಿಲೇಟೆಡ್ ಟು ದಟ್ ಥಿಂಗ್. ಈವನ್ ಬ್ರ್ಯಾಂಡೆಡ್ ಐಟಮ್ಸ್, ನಾವು ಕೆಲವೊಂದು ಬ್ರ್ಯಾಂಡ್ನ ಅವತ್ತಿನ ದಿನ ತೊಗೋಬೇಕು ಅಂತ ಇದೆ, ಅವತ್ತಿನ ದಿನ ತೊಗೋಬೋದು ಸಂಡೇ ದಿನ. ಆ್ಯಂಡ್ ಸಂಡೇ ದಿನ ಲೀಡರ್ಶಿಪ್ ಹೆಚ್ಚಿಗೆ ಆಗುವಂಥದ್ದು,
ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಅದು ತೊಗೊಂಡ್ರೆ ನನಗೆ. ಓಕೆ, ನಾನು ಹೇರ್ಸ್ನ ತುಂಬ ಚೆನ್ನಾಗಿ ಮಾಡಿಕೊಂಡ್ರೆ ನನಗೆ ಕಾನ್ಫಿಡೆಂಟ್ ಬರುತ್ತೆ. ಈ ಥರ ಏನೋ ಸಮಥಿಂಗ್ ಇರುತ್ತೆ, ನೀವು ಅದು ಮಾಡಿಕೊಂಡ್ರೆ ನಿಮಗೆ ಯು ಫೀಲ್ ಪ್ರೌಡ್. ಆ ಥರ ಒಂದು ಐಟಮ್ನ ನೀವು ತೊಗೋಬೋದು. ಕೆಲವೊಂದು ಆ್ಯಂಟಿಕ್ ಐಟಮ್ಸ್ಗಳಿರುತ್ತೆ, ಅದು ತೊಗೊಂಬಂದರೆ ವಾವ್ ನೋಡಿ ನಾನು ಇಂಥ ಐಟಮ್ ಇಟ್ಟಿದ್ದೀನಿ ಅಂತ ಅನಿಸುತ್ತೆ. ಸೊ ಗಾಡ್ ರಿಲೇಟೆಡ್, ಪೂಜಾ ರಿಲೇಟೆಡ್ ಐಟಮ್ಸ್ ಅದೆಲ್ಲದೂ ಸಹಿತ ದೇವರು ನಾವೊಂದು ಹೆಮ್ಮೆಯಿಂದ ಹೇಳ್ತೀವಿ, ನನ್ನ ದೇವರು ನನ್ನ ಅವರು ಅಂತ. ಸೊ ದೇವ್ರ ರಿಲೇಟೆಡ್ ಪೂಜಾ ಸಾಮಗ್ರಿಗಳು ಅದೆಲ್ಲವೂ ಸಹಿತ ಸಂಡೇ ದಿನ ತೊಗೊಬಂದರೆ ನಡೆಯುತ್ತೆ. ಈವನ್ ಮಂಡೇನೂ ಸಹಿತ ಪೂಜಾ ಸಾಮಗ್ರಿಗಳು ತೊಗೋಬೋದು. ಸಂಡೇ ಮಂಡೇ ರಿಲೇಟೆಡು ಪೂಜಾ ಸಾಮಗ್ರಿಗಳು, ಎಕ್ಸ್ಪೆಷಲಿ ಸಂಡೇ ದಿನ ಪೀತಲ್ ಬ್ರಾಸ್ ಐಟಮ್ಸ್ ಈ ಥರದ್ದೆಲ್ಲ ಇದ್ದರೆ ಅದನ್ನ ತೊಗೊಂಬರ್ಬೋದು. ಸೊ ಕಾಪರ್ ಅವೆಲ್ಲನೂ ಸತ ತೊಗೊಂಬರ್ಲಿಕ್ಕೆ ಸಂಡೇ ದಿನ ಬೇಕು. ಸೊ ಇದೆಲ್ಲ ಯಾಕೆ ಹೇಳ್ತೀನಿ, ನಾನು ತುಂಬ ಶಾಪಿಂಗ್ ಹಾಲ್ ಆಗ್ತಿರ್ತೀರ, ತೊಗೊಂಬಿಡ್ತೀರಾ, ಬಟ್ ನನಗೆ ಅದು ಚೆನ್ನಾಗಿ ಅನಿಸಿಲ್ಲ, ಅವರಿಗಷ್ಟೇ ಯಾಕೆ ಒಳ್ಳೆಯದಾಗತ್ತೆ ಅಂತ ಈ ಥರ ಥಿಂಕ್ ಮಾಡ್ತಿರ್ತೀರ. ಸೊ ನನ್ನ ಲೈಫಲ್ಲಿ ನಾನು ಏನೇನು ರೂಲ್ಸ್ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಅದನ್ನು ನಿಮಗೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ನೆಕ್ಸ್ಟು ಮತ್ತು ಇನ್ನೇನೇನೋ ತರಿಸ್ಕೊಂಡಿದ್ದೀನಿ ಅಜಿಯೋಯಿಂದ, ಮಿಂತ್ರಾದಿಂದ, ಮೀಶೋಯಿಂದ ಎಲ್ಲ ಅದನ್ನೆಲ್ಲ ತೋರಿಸೋಕ್ಕಿಂತ ಮುಂಚೆ ದಿಸ್ ಇಸ್ ಮೈ ಗೈಡೆನ್ಸ್ ಟು ಮೈ ವ್ಲಾಗರ್. ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಫಾಲೋ ಮಾಡಿ. ಹೀಗೇನೆ ಟಿಪ್ಸ್ನ ಹೇಳಿದ್ಮೇಲೆ ನನ್ನ ಹತ್ರ ಅಸ್ಟ್ರಾಲಜಿ, ನ್ಯೂಮರಾಲಜಿ, ಮ್ಯಾನಿಫೆಸ್ಟೇಷನ್ ಆ್ಯಂಡ್ ಸಮಥಿಂಗ್ ರಿಲೇಟೆಡ್ ಟು ಟಿಪ್ಸ್, ಈ ಲೈಫ್ ಹ್ಯಾಕ್ ಟಿಪ್ಸ್ ಅಂತ ಹೇಳಿದ್ರೆ ಅದೆಲ್ಲದನ್ನು ಸೇರಿ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಎವ್ರಿಡೇ ವ್ಲಾಗ್ ಮಾಡ್ತೀನಿ, ಎವ್ರಿಡೇ ಏನಾದರೂ ಇನ್ಫಾರ್ಮೇಷನ್ ಕೊಡ್ತೀನಿ. ಕ್ರಿಯೇಟಿವ್ ಆಗೆಲ್ಲ ಮಾಡಿ ಎಡಿಟ್ ಎಲ್ಲ ಮಾಡೋಷ್ಟು ಟೈಮ್ ತೊಗೊಂಡು ಮಾಡಲ್ಲ. ಇದೇ ಥರ ಕುತ್ಕೊಂಡು ಮಾತಾಡ್ತೀನಿ, ಇನ್ಸ್ಟಾ ಡೈರೆಕ್ಟಾಗಿ ಮಾತಾಡ್ತಿದ್ದೀನಿ ಅಂತಲೇ ಅನಿಸ್ತಿದೆ ನನಗಿವಾಗ. ಸೊ ಹಾಗಾಗಿ ಡೈರೆಕ್ಟಾಗಿ ಕುತ್ಕೊಂಡೇ ಮಾತಾಡ್ತೀನಿ. ಸೊ ಪ್ಲೀಸ್ ಫಾಲೋ ಮಾಡಿ ಆಯಿತಾ. ಇಷ್ಟ ಆದರೆ ಕಮೆಂಟ್ ಮಾಡಿ, ಚೆನ್ನಾಗಿತ್ತು ಅಂತಲೂ ಕಮೆಂಟ್ ಮಾಡಿ, ನನಗೂ ಖುಷಿ ಆಗುತ್ತೆ. ಓಕೆ, ಸಮ್ಮನ್ ಇಸ್ ನನ್ನಿಂದ ಹೆಲ್ಪ್ ಆಗ್ತಿದೆ ಅಂತ. ಇಲ್ಲ ಅಂದರೆ ಸ್ವಲ್ಪ ಡಿಮೋಟಿವೇಷನ್ ಆದ, ಬಟ್ ತೊಗೊಳೋಣ ನಾನು ಡಿಮೋಟಿವೇಷನ್, ಬಿಕಾಸ್ ಇಟ್ಸ್ ಮೈ ವರ್ಕ್. ನಾನು ಅಂದ್ಕೊಂಡಿದ್ದೀನಿ ನಾನು ಇಡೀ ದಿನ ಹೇಳಬೇಕು ಮಾಡಬೇಕು ಅಂತ ಅಂದಮೇಲೆ, ಬಟ್ ಸ್ಟಿಲ್ ನಿಮ್ಮ ಒಂದು ಅವೆಲ್ಲ ಸ್ವಲ್ಪ ಸಿಕ್ಕರೆ ನನಗೂ ಖುಷಿ ಆಗುತ್ತೆ. ಆ್ಯಂಡ್ ಇಟ್ ಸ್ಪ್ರೆಡ್ಸ್. ನಾನು ನಿಮಗೆ ಕೊಟ್ಟಿರೋದು ನೀವು ನಮಗೆ ಕಮೆಂಟ್ ಲೈಕ್ ಮಾಡಿ ಕೊಟ್ಟಾಗ ಇನ್ಫಾರ್ಮೇಷನ್ಗೆ ಈಕ್ವಲ್ಸ್ ಆಗುತ್ತೆ. ಸೊ ಥ್ಯಾಂಕ್ ಯು. ಓಕೆನಾ, ಟು ಫಾಲೋ ಮೈ ಚಾನಲ್ ಈಶಾ ವ್ಲಾಗ್ಸ್.